ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅದು ಪಾಂಗ್ಳದಲ್ಲಿ ಆಗಿದೆ ಎಂದು ಬಂದಿದೆ. ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಂತರ ಅಲ್ಲಿ ಇದು ಒಂದು ಧರ್ಮಸ್ಥಳದವರು ಪರವಾಗಿ ಇರುವವರು ಸ್ಥಳೀಯರು ಮತ್ತು ಯೂಟ್ಯೂಬರ್ಸ್ ಹೋರಾಟಗಾರರು ಎಂದು ಯೂಟ್ಯೂಬರ್ಸು ಅವರಿಬ್ಬರ ಮಧ್ಯೆ ಅಂದರೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರುವವರು ಯೂಟ್ಯೂಬರ್ಸ್ ಅನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಇದರ ಸಲುವಾಗಿ ಈ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾಗ ಪಾಂಗ್ಳದಲ್ಲಿ ಪೊಲೀಸ್ ಸುಮಾರು ಒಂದು 5:30-6 ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡನ್ನು ಡಿಸ್ಪರ್ಸ್ ಮಾಡಿರ್ತಾರೆ. ಸೊ ಇದರಲ್ಲಿ ಡಾಕ್ಟರ್ ಹತ್ರ ಈಗ ಪ್ರಿಲಿಮಿನರಿ ಮಾತಾಡಿರೋದ್ರಲ್ಲಿ ಅವ್ರು ಪ್ರಿಲಿಮಿನರಿಯಾಗಿ ಯಾವುದೇ ಗ್ರೀವಿಯಸ್ ಇಂಜರಿ ಇಲ್ಲ ಎಂದು ಹೇಳ್ತಾ ಇದ್ರು, ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಎಂದು. ಈಗ ನಮಗೆ ವಿಡಿಯೋಸ್ ಈಗ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀವಿ. ವಿಡಿಯೋಸ್ ಕಲೆಕ್ಟ್ ಮಾಡಿದ್ರಲ್ಲಿ ಯಾವುದು ಏನು ಅಸಾಲ್ಟ್ ಮಾಡಿರೋದು ನಮ್ಗೆ ಇನ್ನೂ ಸಿಗಲಿಲ್ಲ, ಅದನ್ನು ಕಲೆಕ್ಟ್ ಮಾಡ್ತೀವಿ. ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮಗೆ ವಿಡಿಯೋದಲ್ಲಿ ಸಿಕ್ಕಿದೆ. ಅದರ ಮೇಲೆ ಯಾವುದು ಇಂಡಿವಿಜುವಲ್ ವಿಡಿಯೋಸ್ ಮೇಲೆ ಯಾರ್ಯಾರ್ದು ಕ್ರಿಮಿನಲ್ ಅಫೆನ್ಸಸ್ ಇದೆಯೋ ಅದೆಲ್ಲ ರಿಜಿಸ್ಟರ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕ್ರಮ. ನಾನು ಆಚೆ ಬರ್ತಿದ್ದಂಗೆ ಹಲವಾರು ಪ್ರೆಸ್ ಮೀಡಿಯಾಗಳು ಅಲ್ಲಿ ನಿಂತಿದ್ರು. ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ, ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಬರಲೇಬೇಕಾಗಿತ್ತು. ಬಟ್ ಸ್ಟಿಲ್ ಅವರು ಇಲ್ಲ ಸರ್ ಒಂದು ಬೈಕ್ ಕೊಡಿ ಅಂತ ಹೇಳಿದ್ದಕ್ಕೆ ಆಯಿತು ಸರಿ ಮಾತಾಡೋಣ ಅಂತ ಹೇಳಿ ಮಾತಾಡಿ ಮುಗಿಸಿ ನಾನು ಕಾರ್ ಹತ್ಬೇಕಾಗಿತ್ತು. ಆವಾಗ ನಾನು ಅಲ್ಲಿದ್ದೆ ಅನ್ನೋ ಒಂದು ವಿಷಯಕ್ಕೆ ಅದೊಂದು ವಿಷಯ ಇಟ್ಕೊಂಡು ಪ್ರೆಸ್ ಅವ್ರ ಮೇಲೆ ಸಡನ್ ಆಗಿ ಜಗಳ ತೆಗೆದ್ರು. ಅದು ಹೆಂಗಾಗೋಯ್ತು ಅಂದರೆ ಒಂದೆರಡು ಟಾಟಾ ಸುಮೋ ಬ್ಲ್ಯಾಕ್ ಕಲರು, ಆಮೇಲೆ ಓಮ್ನಿ ಅಲ್ಲ ಒಂದು ಓಮ್ನಿ, ಒಂದು ಮಾರುತಿ ಸುಜುಕಿ ಕಾರು, ಆಮೇಲೆ 2 ವೀಲರ್ಸು, ಆಮೇಲೆ 4 ಆಟೋ ಎಲ್ಲ ಬಂದ್ರು. ಅದ್ರ ಸ್ವಲ್ಪ ಜನ ಮಾತಾಡ್ಸೋದ್ರು. ಅದಾದ್ಮೇಲೆ ಇನ್ನೇನು ಇಂಟರ್ವ್ಯೂ ಮುಗಿದ ಮೇಲೆ ಸಡನ್ ಆಗಿ ಕುಡ್ಲಾ ರ್ಯಾಂಪೇಜ್ ಅವನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ, ಆಮೇಲೆ ಇನ್ನೊಂದು ಪಾಪ ಪ್ರೆಸ್ ಅವರಿದ್ರು ಅವ್ರ ಮೇಲೆ ಹಲ್ಲೆ ಮಾಡಿ, ಅವ್ರ ಕ್ಯಾಮ್ರಾ ಎಲ್ಲ ಹೊಡೆದಾಕಿ ತುಂಬಾನೇ ಏನಂತಾರೆ ಪ್ರೆಸ್ ಅವ್ರು ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಅವ್ರನ್ನ ಒಡೆದು ಅಂದ್ರೆ ತುಂಬಾ ಕೆಟ್ಟ ರೀತಿಲಿ ವರ್ತನೆ ಮಾಡಿ ಅವ್ರಿಗೆ ತುಂಬಾ ಡ್ಯಾಮೇಜ್ ಆಗೋ ತರ ಎಲ್ಲ ಒಡೆದು ಮಾಡಿದ್ರು. ಆಮೇಲೆ ನನ್ನ ಕಾರಲ್ಲಿ ಕೂಡಿಸಿ ನೀವು ದಯವಿಟ್ಟು ಹೋಗಿ ಸರ್, ನೀವು ಇಲ್ಲಿ ಇರಬೇಡಿ, ದಯವಿಟ್ಟು ಹೋಗಿ ಸರ್, ನಾನು ಏನ್ ತಗೊಳ್ತಾ ಇದ್ದಾರೆ, 1 ನಿಮಿಷ ಇರ್ರಿ, ಅವ್ರೇನ್ ತಪ್ಪು ಮಾಡಿದಾರೆ 1 ನಿಮಿಷ ಇರಿ ಅಂದಾಗ ಇಲ್ಲ ಕ್ಷೇತ್ರ ಬಗ್ಗೆ ಮಾತಾಡಿದ್ರು ಅಂತ ನನಗೆ ಗೊತ್ತಿರೋ ಪ್ರಕಾರ ನಾನಂತೂ ಕ್ಷೇತ್ರ ಬಗ್ಗೆ ಯಾರು ಮಾತಾಡಿಲ್ಲ. ಅವ್ರು ಏನ್ ಮಾತಾಡಿದಾರೆ ನನಗೆ ಅದ್ರ ಬಗ್ಗೆ ಅರಿವಿಲ್ಲ. ಬಟ್ ಆದರೆ ಇದು ಏಂತಕ್ಕೆ ಈ ತರ ಮಾಡ್ತಾ ಇದ್ದಾರೆ ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ. ನನಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಏನು ಅಂದ್ರೆ ಬೆಳಗಿನ ಜಾವ ಮಧ್ಯಾಹ್ನ ಟೈಮು ಅದು ನಾವೆಲ್ಲ ಇದ್ದಾಗಲೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಇನ್ನ ರಾತ್ರಿ ಹೊತ್ತು ಇನ್ನೇನೇನು ಮಾಡಿರಬಹುದು, ಯಾರ್ಯಾರು ಏನೇನು ಮಾಡಿರಬಹುದು, ಇಟ್ಸ್ ಬಿನ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್ ಟು ಮೀ. ನೇತ್ರಾವತಿ ನದಿಯಿಂದ ಮುಂದೆ ಐ ಥಿಂಕ್ ಸೌಜನ್ಯ ಅವರ ಮನೆ ಇದೆ. ಆ ಮನೆ ಹತ್ರನೇ ಐ ಥಿಂಕ್ ಬಿಗ್ ಬಾಸಿನ ರಜತ್ ಅವರು ಹೋಗಿದ್ದಾರೆ. ಇವತ್ತು ಸಂಜೆ 4:15 ಅವರ ಮನೆಯವರನ್ನ ಮಾತಾಡಿಸ್ಕೊಂಡು ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದಾಗ ಐ ಥಿಂಕ್ ಈ 3 ಸಂಚಾರಿ ಸ್ಟುಡಿಯೋದ ಸಂಜಯ್, ಕುಡ್ಲಾ ರಾಂಪೇಜ್ ಅಜಯ್ ಮತ್ತೆ ಇನ್ನೊಬ್ರು ಐ ಥಿಂಕ್ ಅಭಿಜಿತ್, 3 ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಐ ಥಿಂಕ್ ಕ್ಯಾಮ್ರಾ ಸ್ಟ್ಯಾಂಡ್ಸ್ ಎಲ್ಲ ಒಡೆದು ಬಿಸಾಕಿ ಧೂಳ್ ಎಬ್ಬರ್ಸ್ ಬಿಸಾಕಿದ್ದಾರೆ. ಹೊಡಿಬೇಕಾರೆ ಕಾರಣ ಏನು ಹೇಳ್ತಾರೆ ಅಂದ್ರೆ, ನಿಮ್ಮಿಂದನೇ ಇಡೀ ಪ್ರಪಂಚಕ್ಕೆ ಈ ಧರ್ಮಸ್ಥಳ ಮರ್ಯಾದೆ ಹೋಗಿದೆ, ನೀವುಗಳೇ ಈ ಮರ್ಯಾದೆನ ಕಲಿತಾರ ಅಂತ ಹೇಳಿ ಅವ್ರನ್ನ ಹೊಡೆದಿದ್ದಾರೆ ಅಂತ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಅನೀಸ್ ಅಂತ ನಮ್ಮ ಹುಡುಗರಲ್ಲಿ ನೋಡ್ತಾ ಇದ್ರು. ಎಲ್ಲ ಬಿಡ್ಸಕ್ ಪ್ರಯತ್ನ ಬಿದ್ದಿದ್ದಾರೆ. ಬಟ್ ಅಷ್ಟೊತ್ತಿಗೆ ಇಟ್ ವಾಸ್ ಇದು ನಮಗೆ ಬಂದ ಮಾಹಿತಿ ಪ್ರಕಾರ ಇದು ಸದಾ ನಡೀತಾ ಇದೆ. ಧರ್ಮಸ್ಥಳ ರಿಪಬ್ಲಿಕ್ ಅನ್ನೋದಕ್ಕೆ ಸರ್ಕಾರಕ್ಕೆ, SITಗೆ, ಪೊಲೀಸರಿಗೆ ಇದಕ್ಕಿಂತ ಇನ್ನೇನು ಮಾಹಿತಿ ಬೇಕು? ಧರ್ಮಸ್ಥಳ ಇಸ್ ಎ ರಿಪಬ್ಲಿಕ್. ಧರ್ಮಸ್ಥಳ ಈಗ ಒಂಥರ ರಿಪಬ್ಲಿಕ್ ಇದ್ದಾಗೆ. ಅಂಡ್ ದಿಸ್ ಇಸ್ ವಾಟ್ ಈಸ್ ಹ್ಯಾಪೆಂಡ್. ರಜತ್, ಬಿಗ್ ಬಾಸ್ ರಜತ್ ಅಲ್ಲಿ ಭೇಟಿ ಕೊಟ್ರೆ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಏನು? ಧರ್ಮಸ್ಥಳನ ಕೆಲವರು ತಮ್ಮ ಇಷ್ಟೋದ್ದಕ್ಕೆ ಆಡಳಿತ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದ್ರೂ ಕೆಟ್ಟದ್ದು ನಡೆದು ಪ್ರಶ್ನೆ ಮಾಡಿದ್ರೆ ಈ ರೀತಿ ಮಾರಣಾಂತಿಕ ಅಲ್ಲೇ ಅದು ಪ್ರೆಸ್ ಅವ್ರ ಮೇಲೆ. ಸೊ ಒನ್ ಥಿಂಗ್ ಇಸ್ ವೆರಿ ಕನ್ಫರ್ಮ್, ಧರ್ಮಸ್ಥಳದಲ್ಲಿ ಎಲ್ಲವೂ ಕೂಡ ಸಾಮಾನ್ಯ ಎಲ್ಲ
ಸಾಕಷ್ಟು ಮಾಫಿಯಾಗಳು ಈ ಧರ್ಮಸ್ಥಳದಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾರೆ. ಹೊಡಿಬೇಕಾದ್ರೆ ಒಂದ್ ವಿಚಾರ ಹೇಳಿದ್ದಾರೆ, ದಟ್ ಈಸ್ ವಾಟ್ ಅಂಡ್ ಪೊಲೀಸ್ ಧರ್ಮಸ್ಥಳ ಪೊಲೀಸ್ ಮತ್ತೆ SIT ಇದನ್ನ ಸೀರಿಯಸ್ ಆಗಿ ತಗೊಬೇಕು. ಯಾಕಂದ್ರೆ ಪ್ರಪಂಚದಾದ್ಯಂತ ಮಾಧ್ಯಮಗಳಲ್ಲಿ ಬಂದು ಅಲ್ಲಿರುವಂತ ಕಳೆ ಬರಗಳ ವಿಚಾರಗಳನ್ನ ಪ್ರಪಂಚಕ್ಕೆ ರಾಷ್ಟ್ರದ ಮಟ್ಟದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳು, ರಾಜ್ಯದ ಮಾಧ್ಯಮಗಳು, ಯೂಟ್ಯೂಬರ್ಸ್ ವೈ ನಾಟ್ ಅವ್ರೇನು ಅವ್ರಿಗೋಸ್ಕರ ಮಾಡ್ತಾ ಇದಾರ? ಈ ಇನ್ಸಿಡೆಂಟ್ ಇಟ್ಸ್ ಅನ್ ಐ ಓಪನಿಂಗ್. ಇವತ್ತು 13ನೇ ದಿವಸ, 13ನೇ ಪಿಟ್ಟು ಕ್ಲೋಸ್ ಮಾಡೋ ಸಮಯದಲ್ಲಿ ನುಗ್ಗಿ ಹೊಡಿತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಧರ್ಮಸ್ಥಳದಲ್ಲಿ ಕೊಲೆಗಾರರ ಗ್ಯಾಂಗ್ ವರ್ಕ್ ಮಾಡ್ತಾ ಇದೆ ಅವರೆಲ್ಲ ಗೊತ್ತಿದೆ. ಏನೂ ಮಾಡಗಲ್ಲ. SIT ಪೊಲೀಸು ಮತ್ತೆ ಧರ್ಮಸ್ಥಳ ಪೊಲೀಸು FIR ಮಾಡಿ ಅವ್ರನ್ನೇನಾದ್ರೂ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇಡೀ ಕರ್ನಾಟಕದ ಜನ ಧರ್ಮಸ್ಥಳದಲ್ಲಿ ಬಂದು ಅಡ್ಡ ಹಾಕ್ತಿವಿ. ಆಮೇಲೆ ಡೋಂಟ್ ಮೈಂಡ್, ಒಂದು ಕರೆ ಕೊಟ್ರೆ ಇಡೀ ಕರ್ನಾಟಕ ಧರ್ಮಸ್ಥಳಕ್ಕೆ ಬರುತ್ತೆ. ಆಮೇಲೆ ಡೋಂಟ್ ಮೈಂಡ್, ವಿ ವಿಲ್ ಶೋ ವಾಟ್ ಈಸ್ ಪೀಪಲ್ ಕ್ಯಾನ್ ಡೂ. ಈಗ ಪೊಲೀಸರು ಆಕ್ಟ್ ಮಾಡಿಲ್ಲ ಅಂತಂದ್ರೆ ಕರ್ನಾಟಕದ ಕನ್ನಡಿಗರು 6 ಕೋಟಿ ಕನ್ನಡಿಗರು ನಡ್ಕೊಂಡು ಹುಡ್ಕೊಂಡು ಧರ್ಮಸ್ಥಳಕ್ಕೆ ಬರಕ್ಕೆ ಪ್ರಮೇಯ ಮಾಡ್ಕೊಂಬೇಡಿ. ಇದು ಯಾರಪ್ಪನ ಮನೆ ಆಸ್ತಿ ಅಲ್ಲ. ಆಗಿರೋ ಘೋರ ಅನ್ಯಾಯವನ್ನ ತನಿಖೆ ಮಾಡ್ತಾ ಇರುವಂತ SIT ಕವರೇಜ್ ಮಾಡ್ತಾ ಇರುವಂತ ಯೂಟ್ಯೂಬರ್ಸು, ಲೋಕಲ್ ಚಾನೆಲ್ಸು, ಡಿಜಿಟಲ್ ಚಾನೆಲ್ಸು, ರಾಜ್ಯದ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು, ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಪ್ರೊಟೆಕ್ಷನ್ ಕೊಡಕ್ಕಾಗಿಲ್ಲ ಅಂತಂದ್ರೆ ಧರ್ಮಸ್ಥಳ ಪೊಲೀಸರೇ ಏನೋ ಮಾಡ್ತಾ ಇದ್ದೀರಾ ನೀವೆಲ್ಲ? ಇಷ್ಟು ದೊಡ್ಡ ಅಟ್ಯಾಕ್ ಆಗಿದೆ, ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ಗಳನ್ನ ಬುಕ್ ಮಾಡಿ ಪ್ರೊಟೆಕ್ಟ್ ದೆಮ್. ಅಂಡ್ ಇಫ್ ಯು ಡೋಂಟ್ ಪ್ರೊಟೆಕ್ಟ್ ದೆಮ್ ವಿ ವಿಲ್ ವಾಕ್ ಅಲ್ಲ, ನಾವುಗಳು ಧರ್ಮಸ್ಥಳಕ್ಕೆ ಬರ್ಬೇಕಾಗತ್ತೆ ನ್ಯಾಯ ಕೇಳಕ್ಕೆ. ಆ ಮಟ್ಟಕ್ಕೆ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಡೋಂಟ್ ಥಿಂಕ್ ಯು ಆರ್ ದ ಸುಪೀರಿಯರ್. ದೇಶದಲ್ಲಿ ಸಂವಿಧಾನ ಬದುಕಿದೆ, ಕಾನೂನು ಬದುಕಿದೆ, ಪಾರ್ಲಿಮೆಂಟ್ ಬದುಕಿದೆ, ದೇಶದಲ್ಲಿ ಸರ್ಕಾರಗಳು ಬದುಕಿದೆ. ಅಂತ ಸಮಯದಲ್ಲಿ ಮಾಧ್ಯಮಗಳ ಮೇಲೆ ಅಟ್ಯಾಕ್ ಆಗುತ್ತೆ ಅಂದ್ರೆ ಏನಿದು? ಧರ್ಮಸ್ಥಳ ಪೊಲೀಸು ಆಂಟಿ ನಕ್ಸಲ್ ಫೋರ್ಸ್ ಅಲ್ಲಿ ಇರ್ಬೇಕಾದ್ರೆ ಗೂಂಡಾಗಳು, ರೌಡಿಗಳು, ವಿ ವಿಲ್ ಕಾಲ್ ದೆಮ್ ಗೂಂಡಾಸ್. ವಾಟ್ ಡಸ್ ಇಟ್ ಮ್ಯಾಟರ್ ಟು ದೆಮ್? ಗೂಂಡಾಗಳಂತಾನೆ ಕರಿಬೇಕಲ್ವಾ? ಮಾಧ್ಯಮದ ಮೇಲೆ ಅಟ್ಯಾಕ್ ಮಾಡೋರ್ನ ಗೂಂಡಾ ಅಂತಿದ್ರೆ ಏನ್ ಹೇಳ್ಬೇಕಾಗುತ್ತೆ? ಅಂಡ್ ವಾಟ್ ಇಸ್ ದ ಸೈನ್ ದೇ ಆರ್ ಗಿವಿಂಗ್? ಅಂದ್ರೆ ನೀವ್ ಏನೇ ಮಾಡೋದು ಅಟ್ಯಾಕ್ ಮಾಡಿದ್ರೆ ನಾವೆಲ್ಲ ಕರ್ನಾಟಕದೆಲ್ಲ ಕನ್ನಡಿಗರು ಧರ್ಮಸ್ಥಳಕ್ಕೆ ಬಂದ್ರೆ ನಿಮ್ಮ ಗತಿ ಏನಾಗುತ್ತೆ? ವಿ ವಿಲ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ SIT ಮುಂದೆ ಧರಣಿ ಕೂತ್ಕೊಳ್ಬೇಕಾಗತ್ತೆ. ಡೋಂಟ್ ಫೋರ್ಸ್ ಟು ಶೋ ಅವರ್ ಸ್ಟ್ರೆಂತ್. ನಿಮ್ಮ ತಾಕತ್ತನ್ನ ನೀವು ತೋರಿಸಿದ್ರೆ, ಕನ್ನಡಿಗರ ತಾಕತ್ತನ್ನ ತೋರಿಸಿದ್ರೆ ಏನಿಲ್ಲ, ಊಬಿದ್ರೆ ಎಲ್ಲ ಓಡೋಗ್ಬಿಡ್ತೀರಾ. ನಾವೆಲ್ಲ ಕಾನೂನು ಕೈ ತಗೊಂಡರಲ್ಲ. ವಿ ವಿಲ್ ಶೋ ವಾಟ್ ಈಸ್ ಅವರ್ ಸ್ಟ್ರೆಂತ್. ಅನ್ಯಾಯದ ವಿರುದ್ಧ ಧ್ವನಿ. ಅಲ್ಲಾಗಿರುವಂತ ಕೊಲೆಗಳಿಗೆ ನ್ಯಾಯ ಸಿಗ್ಬೇಕಾಗಿದೆ. ತನಿಖೆ ಒಂದು ಹಂತಕ್ಕೆ ಹೋಗ್ಬೇಕಾಗಿದೆ. ಮಾಧ್ಯಮಗಳು ಅವ್ರ ಕೆಲಸ ಮಾಡಬೇಕಾಗಿದೆ. ಗೂಂಡಾಗಳು ನಿಮ್ ಕೆಲಸ ಮಾಡಂಗಿದ್ರೆ ಗೆಣಸ್ ಕೀಳಕ ಏನೋ ಧರ್ಮಸ್ಥಳ ಪೊಲೀಸ್ ಇರೋದು. ಗೂಂಡಾಗಳು ಅವ್ರ ಕೆಲಸ ಮಾಡಕ್ಕಿದ್ರೆ ಮತ್ತೆ ಧರ್ಮಸ್ಥಳದಲ್ಲಿ ಪೊಲೀಸ್ ಏನಿಗೆ ಬೇಕು? ಕ್ಲೋಸ್ ಮಾಡಿ ಅದನ್ನ ಸ್ಟೇಷನ್. ಅಂಡ್ ದಿಸ್ ಅ ಸೀರಿಯಸ್ ಮ್ಯಾಟರ್. ಇದು ತುಂಬಾ ಸೀರಿಯಸ್ ಮ್ಯಾಟರ್ ಇದೆ. ಐ ಆಮ್ ಶ್ಯೂರ್ ಧರ್ಮಸ್ಥಳ ಪೊಲೀಸರು ಇದರ ಮೇಲೆ FIR ಮಾಡಿ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಬೇಕು. ಅಂಡ್ ದೇ ಶುಡ್ ಪ್ರೊಡ್ಯೂಸ್ ಬಿಫೋರ್ ದ ಮೀಡಿಯಾ ಮುಂದೆ ಗೊತ್ತಾಗ್ಬೇಕು ಯಾರು ಅಟ್ಯಾಕ್ ಮಾಡಿದ್ರು ಅಂತ. ದಣಿ ಇದಾರೆ, ರಿಪಬ್ಲಿಕ್ ಏನೋ ಏನೋ ಅವ್ರ ಫೋರ್ಸ್ ಇದೆ, ದುಡ್ಡಿದೆ ಅಂತ ಏನಾದ್ರು ಧರ್ಮಸ್ಥಳ ಪೊಲೀಸ್ ಏನಾದ್ರು ಇಫ್ ಯು ಡೋಂಟ್ ಆಕ್ಟ್ ಅದ್ರ ರಿಯಾಕ್ಷನ್ ತುಂಬಾ ಕೆಟ್ಟದಾಗಿರುತ್ತೆ. ಇಟ್ ಈಸ್ ನಾಟ್ ದೆಮ್, ಅವರುಗಳೆಲ್ಲ ಇರೋದು. ನಾವೆಲ್ಲ ವಾಚ್ ಮಾಡ್ತಾ ಇದ್ದೀವಿ, ಇಡೀ ಪ್ರಪಂಚ ವಾಚ್ ಮಾಡ್ತಾ ಇದೆ. ಇಟ್ ಈಸ್ ನಾಟ್ ದಟ್ ಏನೋ ಧರ್ಮಸ್ಥಳ ಒಂದೇ ಅಂತಲ್ಲ, ಇಡೀ ಪ್ರಪಂಚದಾದ್ಯಂತ ಮಾಧ್ಯಮಗಳ ಮುಖಾಂತರ ಜನ ವಾಚ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅಂತ. 9 ಪಳೆಯುಳಿಕೆ ಸಿಕ್ಕಿದೆ. ಭೀಮಾ ಏನ್ ಸುಳ್ಳು ಹೇಳಿಲ್ಲ, ಮಾಡಿದಂತ ಆರೋಪ ಸುಳ್ಳಾಗಿಲ್ಲ. ಯಾಕೆ ಕೋಪ? ಯಾರಿ ಗೂಂಡಾಗಳು? ಯಾರು ಕಳ್ಸಿದ್ ಇವ್ರನ್ನ ಅಟ್ಯಾಕ್ ಮಾಡಕ್ಕೆ?